ಆತನ ಜೊತೆಗೆ ಮತ್ತೋರ್ವ ಸಹಚರ ಇರೋದು ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಶಂಕಿತರಿಗೂ ತಮಿಳುನಾಡಿಗೂ ಏನ್ ಲಿಂಕ್ ಹಾಗಾದ್ರೆ? TV9 ನಲ್ಲಿ NIA ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಅಸಲಿಗೆ ಶಂಕಿತರು ತಮಿಳುನಾಡಿನ ನಿವಾಸಿಗಳಲ್ಲ, ಆದ್ರೂ ಕೂಡ 2 ತಿಂಗಳುಗಳ ಕಾಲ ಅವರು ತಮಿಳುನಾಡಿನಲ್ಲಿ ಇರ್ತಾರೆ. ಶಂಕಿತರಿಬ್ಬರು ಕರ್ನಾಟಕದವರು ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ NIA ಟೀಮ್ ಬಿಚ್ಚಿಟ್ಟಿದೆ. ಮುಸಾವೇರ್ ಹಾಗೆ ಹುಸೇನ್ ಶಬೀದ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇವರಿಬ್ರು ಕೂಡ ಶಿವಮೊಗ್ಗದವರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. 2 ತಿಂಗಳುಗಳ ಕಾಲ ತಮಿಳುನಾಡಿನ ಲಾಡ್ಜ್ ನಲ್ಲಿ ಇವರು ತಂಗಿರ್ತಾರೆ. CCTVಗಳನ್ನ ಆಧರಿಸಿ ಜಾಲವನ್ನ ಭೇದಿಸಿದೆ NIA ಟೀಮ್. ಶಂಕಿತರ ಬಗ್ಗೆ ಮತ್ತಷ್ಟು ಆಳವಾಗಿ NIA ತನಿಖೆಗೆ ಇಳಿದಿದೆ. ಎಲ್ಲಿಯವರು ಏನು ಎತ್ತ ಎಲ್ಲದರ ಬಗ್ಗೆ ಕೂಡ ಲಿಂಕ್ ಅನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ 2 ತಿಂಗಳುಗಳ ಕಾಲ ಇವರು ಶಂಕಿತರು ತಮಿಳುನಾಡಿನಲ್ಲಿ ತಂಗಿದ್ರು, ಅಲ್ಲೇ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಲಾಡ್ಜ್ ನಲ್ಲಿ ಅವರು ತಂಗಿರ್ತಾರೆ 2 ತಿಂಗಳುಗಳ ಕಾಲ. ಆದ್ರೆ ಅವರು ತಮಿಳುನಾಡವರಲ್ಲ, ಶಿವಮೊಗ್ಗದವರು ಅನ್ನೋದು ಈಗ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ NIA ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಂತೆ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ಈ ಕೃತ್ಯ ಎಸಗಿದವನ ಜೊತೆ ಮತ್ತೋರ್ವ ಇರೋದೊಂದು ಪತ್ತೆಯಾಗಿದ್ರೆ, ಟೋಪಿ ಎಲ್ಲಿಂದ ತಗೊಂಡ, ಹೇಗೆ ಖರೀದಿ ಮಾಡ್ದ ಅನ್ನೋದು, ಜೊತೆಗೆ ತಮಿಳುನಾಡಿನಲ್ಲಿ ಈತ ತಂಗಿದ್ದ ಅನ್ನೋದ್ರು, ಆದ್ರೆ ಕರ್ನಾಟಕ ಮೂಲದವರು ಅನ್ನೋದ್ರ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಿರುವಂತದ್ದು. ಏನೇನು ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ಖಂಡಿತ ಶಕುಂತಲಾ, ಈಗಾಗಲೇ ಈ ಪ್ರಕರಣದ ಸಂಬಂಧ ಆರೋಪಿಗಳ ಹುಡುಕಾಟ ಅಂದ್ರೆ ಸ್ಫೋಟ ನಡೆಸಿದ ಸಂದರ್ಭದಲ್ಲಿ ಇದ್ದಂತಹ ಶಂಕಿತ ವ್ಯಕ್ತಿ ಜೊತೆಗೆ ಇದರ ಹಿಂದೆ ಇರುವ ಒಂದಿಷ್ಟು ಹುಡುಕಾಟವನ್ನ NIA ನಿರಂತರವಾಗಿ ಮಾಡುತ್ತೆ. ಕೂಡ ಆತ ಎಲ್ಲಿಂದ ಹೇಗೆ ಅನೇಕ ಮಾಹಿತಿಗಳು ಕೂಡ ಇನ್ನೂ ಕೂಡ ವಿಫಲವಾಗಿತ್ತು. ಆ ನಿಟ್ಟಿನಲ್ಲಿ ಸಾಕಷ್ಟು CCTVಗಳ ಆಧಾರದ ಮೇಲೆ ಹುಡುಕಾಟವನ್ನ ನಡೆಸಿದಂತ ಸಂದರ್ಭದಲ್ಲಿ ಆತ ತಮಿಳುನಾಡಿನಿಂದ ಬಂದಿರುವಂತದ್ದು ಕೂಡ ಈಗ ಪತ್ತೆ ಆಗಿರುವಂತದ್ದು. ಜೊತೆಗೆ ಆತ ಧರಿಸಿದಂತಹ ಒಂದು ಕ್ಯಾಬ್ ಏನಿತ್ತು ಅದು ತಮಿಳುನಾಡಿನ ಒಂದು ಮಾಲೊಂದಲ್ಲಿ ಖರೀದಿಯನ್ನ ಮಾಡಿರೋದು ಕೂಡ ಪತ್ತೆ ಆಗಿರುವಂತದ್ದು. ಆದ್ರೆ ಅದನ್ನು ಕೂಡ ಕ್ಯಾಶ್ ನೀಡಿ ಅಲ್ಲಿ ಖರೀದಿ ಮಾಡಿರುವಂತಹ ವಿಚಾರ ಕೂಡ ಈಗ ಪತ್ತೆ ಆಗಿರುವಂತದ್ದು. ಇನ್ನು ಆತ ಏನು ಸ್ಫೋಟದ ಸಂದರ್ಭದಲ್ಲಿ ಧರಿಸಿ ನಂತರದಲ್ಲಿ ಆತ ತೆರಳುವ ಸಂದರ್ಭದಲ್ಲಿ ಆ ಕ್ಯಾಪ್ ಬಿಸಾಕಿತ್ತ, ಅದು ಕೂಡ ಏನೋ ಮುಖಕ್ಕೆ ಬರುತ್ತಿತ್ತು. ಆದ್ರೆ ಕ್ಯಾಪ್ನಲ್ಲಿ ಇದ್ದಂತಹ ಕೂದಲುಗಳು, ಆ ಕೂದಲುಗಳು ಕೂಡ ಈಗ ಪತ್ತೆಯಾಗಿ ಅದನ್ನ ಕೂಡ DNA ಟೆಸ್ಟ್ ಅನ್ನ ಕೂಡ ಮಾಡಿ ವ್ಯಕ್ತಿಯ ಏನೊಂದು ಗುರುತು ಲಿಂಕ್ ಅಂತ ಈಗಾಗಲೇ ವ್ಯಕ್ತಿಗಳು ಶಿವಮೊಗ್ಗದವರು ಅನ್ನುವಂತ ಒಂದು ವಿಚಾರ ಕೂಡ ಪತ್ತೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಶಿವಮೊಗ್ಗ ಏನ್ ತಮಿಳುನಾಡಿನ ಮಾಲೊಂದರಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂಡ ಅವರ ಚಹರೆಗಳು ಕೂಡ ಪತ್ತೆ ಆಗಿತ್ತು. ಆ ಆಧಾರದ ಧನ್ಯವಾದ ಜಗದೀಶ್ ತಮ್ಮ ಡೀಟೇಲ್ಸ್ಗಾಗಿ.